ಫೇಸ್ಬುಕ್ಕಲ್ಲಿ ಸತ್ಯ ಸರ್ದು ಒಂದು ಆ್ಯಡ್ ಬಂತು. ನೀವೇನಾದರೂ ಜ್ಯುವೆಲರಿ ಶಾಪ್ ಬಿಸ್ನೆಸ್ಸಲ್ಲಿದ್ದೀರಾ, ನಿಮ್ಮ ಬಿಸ್ನೆಸ್ನ ಆಟೋಮೇಷನ್ ಮಾಡಬೇಕಂತ. ಆ್ಯಡ್ ಪೂರ್ತಿ ನೋಡಿ 4 days ಮಾಸ್ಟರ್ ಕ್ಲಾಸ್ನ ಜಾಯ್ನ್ ಆದೆ. ಆವಾಗ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಬಂತು, ಇಲ್ಲೇನೋ ಕಲಿತೀನಿ ನಾನು ಅಂತ. ಥರ್ಸ್ಡೇ ಡಿಜಿಟಲ್ ಕ್ಲಾಸಸ್ಸು ಅಷ್ಟೇನೆ. ಅನು ಮ್ಯಾಮು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಹೇಳಿದ ಹುಕ್ಕಾಗಲಿ, ಹ್ಯಾಶ್ಟ್ಯಾಗ್ಸ್ ಆಗಲಿ, ವಿಡಿಯೋ ಹೆಂಗೆ ಮಾಡಬೇಕು, ನಾವೇನು ಮಾತಾಡಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದು ನಾನು ಅಪ್ಲೈ ಮಾಡಿ ಇವತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ 28,000 ಆರ್ಗ್ಯಾನಿಕ್ ಫಾಲೋವರ್ಸ್ ಇದ್ದಾರೆ. ಜೊತೆಗೆ BTA ಕಡೆಯಿಂದ ಸೋಷಿಯಲ್ ಮೀಡಿಯಾ ಸೆಟಪ್ ಎಲ್ಲ ಮಾಡಿಸಿದ್ದೀನಿ. ನಾನು ಇಲ್ಲಿದ್ದರೂ ನನ್ನ ಅಕೌಂಟಿಗೆ ದುಡ್ಡು ಬರ್ತಾ ಇದೆ. ಯೂಟ್ಯೂಬ್ ನೋಡ್ತಾ ಇದ್ದೆ ನಾನು ಅವಾಗ. ಯೂಟ್ಯೂಬಲ್ಲಿ ಒಂದು ಆ್ಯಡ್ ಬಂತು, ಅದು ಸತ್ಯ ಸರ್ದು. ಸೊ ಹೀ ಸೆಡ್ 10x ಬಿಸ್ನೆಸ್ ಮಾಡಬೇಕಾ, ಬಿಸ್ನೆಸ್ ಆಟೋಮೇಟೆಡ್ ಮಾಡಬೇಕಾ. ಹಾಂ ಎಸ್, ನನಗೆ ಬಿಸ್ನೆಸ್ ಆಟೋಮೇಟೆಡ್ ಮಾಡಬೇಕು. ಐ ವಾಸ್ ಲುಕಿಂಗ್ ಫಾರ್ ದ್ಯಾಟ್. ನಾನು ವೇಟ್ ಮಾಡ್ತಾ ಇದ್ದೆ, ಐ ವಾಂಟೆಡ್ ಸಮ್ಮನ್ ನನಗೆ ತೋರಿಸ್ಲಿ ಹಾದಿ ಅಂತ. ಯಾಕಂದರೆ ಅವಾಗ ಐ ಜಾಯಿನ್ BTA. ಐ ವಾಸ್ ವೆರಿ ಹ್ಯಾಪಿ ವಿತ್ BTA. ಯಾಕಂದರೆ ಫಸ್ಟ್ ನಾನು ಟೀಮ್ ಬಿಲ್ಡ್ ಮಾಡಿದೆ. ಟೀಮ್ ಅಂದರೆ ಏನು ಗೊತ್ತಿರಲಿಲ್ಲ. ನೌ ಐ ಹ್ಯಾವ್ ಅ ಟೀಮ್ ಆಫ್ 24 ಮೆಂಬರ್ಸ್. ನಾನು ಯಾವುದಾದ್ರೂ ಒಂದು ಕ್ಲೈಂಟ್ನ ಹಿಡಿದ್ರೆ 100% ನಾನು ಬಿಡಲ್ಲ. ಐ ಸ್ಪೀಕ್ ವೆರಿ ವೆಲ್ ಬಿಕಾಸ್ ಆಫ್ 21 days ಚಾಲೆಂಜ್. ಆದರೆ ನನಗೇನೋ ಬೇಕಾಗೋದಿದೆ ಅಂತ ಒಂದು ಒಳಗಿಂದ ಅನ್ನಿಸ್ತಿತ್ತು. ಅದಕ್ಕೆ ನಾನು ಜಸ್ಟ್ ಅದನ್ನು ವೆಬಿನಾರಿಗೆ ಕೂತ್ಕೊಂಡೆ. 2 hours ವೆಬಿನಾರ್ ಇರ್ತಿತ್ತಾಗ. ಆಮೇಲೆ ಸೋಮವಾರ ಒಂದು ರಾತ್ರಿ ಕ್ಲಾಸ್ ಇರ್ತಿತ್ತು. 4-6 ಜನ ಹೇಳ್ತಿದ್ರು, ನಾನು ಅದನ್ನು ಅಚೀವ್ ಮಾಡಿದ್ದೀನಿ, ನಾನು ಇದನ್ನು ಅಚೀವ್ ಮಾಡಿದ್ದೀನಿ. ಸರಿ, ಏನೇನೋ ಅಚೀವ್ ಮಾಡ್ತಿದ್ದಾರಲ್ಲಪ್ಪ ಇವರೆಲ್ಲ, ಏನಿದು ಅನ್ನಿಸ್ತಿತ್ತು. ಆಮೇಲೆ ಬುಧವಾರದ ಕ್ಲಾಸ್ ಭಾರಿ ಇರ್ತಿತ್ತು ರೀ. 7 ಗಂಟೆಗೆ ಕರೆಕ್ಟಾಗಿ ಕಾಯ್ತಾ ಕೂತಿರ್ತಿದ್ದೆ. 7 ಗಂಟೆಗೆ ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೋ, ನಾನು ಯಾವಾಗ ಕೇಳ್ತೀನೋ ಅಂತಂತ. ಅವರು ಒಂದೊಂದು ಹೇಳ್ದಾಗ್ಲೂ ಒಂಥರ ಸ್ಪಾರ್ಕ್ ಬರ್ತಿತ್ತು. ನಿಜ ಹೇಳ್ತಿದ್ದೀನಿ ಇದನ್ನು. ಒಂದಿನ ಹೇಳಿದರು ವಾಟ್ಸಪ್ ಆಟೋಮೇಷನ್ ಅಂತ. ಆವಾಗ ಇದನ್ನು ಮಾಡಿದರೆ ಎಲ್ಲರಿಗೂ ಒಂದೇ ಸತಿ ನಾನು ಮೆಸೇಜ್ ಕಳಿಸ್ಬಿಟ್ರೆ ನಮ್ಮ ಕ್ಲಿನಿಕ್ ಬಗ್ಗೆ ಗೊತ್ತಾಗುತ್ತೆ. ಆಮೇಲೆ ವಾಟ್ಸಪ್ ಆಟೋಮೇಷನ್ ಮಾಡಿದೆ. 1,000 ಜನಕ್ಕೆ ಒಂದೇ ದಿನಕ್ಕೆ ಮೆಸೇಜ್ ಹೋಗೋಕ್ಕೆ ಶುರುವಾಯಿತು. ಸೊ ಒಂದೊಂದೇ ಫೋನ್ ಬರೋಕ್ಕೆ ಶುರುವಾಯಿತು. ಅವಾಗ ನನಗೆ ಒಂಥರ ನನಗೆ ಲೈಟ್ ಬಂದಂಗೆ ಆಯಿತು. ಇದು ಪರವಾಗಿಲ್ಲ, ಈ ಕ್ಲಾಸಿಗೆ ಜಾಯಿನ್ ಆಗಿದ್ದು ನಾನು ಸಾರ್ಥಕ ಆಯಿತು ಅಂತಂತ. ಆವಾಗ ಅವ್ರು ಡ್ಯಾಶ್ ಬೋರ್ಡ್ ಹೇಳ್ಕೊಟ್ರು. ಭಾರಿ ಖುಷಿಯಾಗ್ಬಿಡ್ತು ನನಗೆ.